ಕಾಂಗ್ರೆಸ್ನ ಸ್ಥಾಪನೆ ಹಿನ್ನೆಲೆ ಇರುವಂತಹ ಸುರಕ್ಷಾ ಕವಾಟ ಸಿದ್ಧಾಂತದ ಬಗ್ಗೆ ಚರ್ಚಿಸೋಣ. ಆತ್ಮೀಯರೇ, ಈಗಾಗಲೇ ಕಳೆದ ಒಂದು ತರಗತಿಯಲ್ಲಿ ಕಳೆದ ಆನ್ಲೈನ್ ಕ್ಲಾಸ್ನಲ್ಲಿ ನೀವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಬಗ್ಗೆ ಚರ್ಚಿಸಿದ್ವಿ ನಾವು. ಈ ಒಂದು ಸ್ಲೈಡ್ ನಲ್ಲಿ, ನಿಮ್ಮ ಸ್ಕ್ರೀನ್ ನಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ. ಆ ವ್ಯಕ್ತಿಯನ್ನ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೆಸರಿಸಬಹುದಾ? ಈ ವ್ಯಕ್ತಿ ಯಾರು? ಯಾರಾದ್ರೂ ಗುರುತಿಸ್ತೀರಿ ಈ ವ್ಯಕ್ತಿಯನ್ನ? ಓಕೆ, ಈ ವ್ಯಕ್ತಿ ಅಲೆನ್ ಆಕ್ಟಿವಿಯನ್ ಹ್ಯೂಮ್, ಎಒ ಹ್ಯೂಮ್. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಹಿಂದಿರುವಂತ ಒಬ್ಬ ಬ್ರಿಟಿಷ್ ನಿವೃತ್ತ ಅಧಿಕಾರಿ. ಆತ್ಮೀಯರೇ, ಗೊತ್ತಿರಲಿ, ಈ ಎಒ ಹ್ಯೂಮ್ ಈ ಮೊದಲು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ರು. ಆ ನಂತರ 1858ರ ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಆತ ಬ್ರಿಟಿಷ್ ಸರ್ಕಾರ ಈ ನೇರವಾಗಿ ಆಡಳಿತ ತೆಗೆದುಕೊಳ್ಳಲ್ಲ, ಅದರಲ್ಲೂ ಕೂಡ ಅಧಿಕಾರಿಗೆ ಮುಂದುವರೆದಿದ್ದ. ಇಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯರು ರಾಜಕೀಯವಾಗಿ ಒಗ್ಗೂಡಲು ಒಂದು ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಕಾರಣಕರ್ತನಾಗ್ತಾನ. ಅದುವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ 1885ರಲ್ಲಿ ಆಯಿತು. ಈ 1885ರ ಮಾರ್ಚ್ ತಿಂಗಳಲ್ಲಿ ಎಒ ಹ್ಯೂಮ್ ಕಲ್ಕತ್ತಾ ವಿಶ್ವವಿದ್ಯಾಲಯದ ಎಲ್ಲ ಪದವೀಧರಿಗೆ ಪತ್ರ ಬರೆದು ಭಾರತೀಯರನ್ನ ನೈತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಮೇಲೆತ್ತುವಂತ ಒಂದು ಕೂಟವನ್ನ, ಒಂದು ಸಂಘಟನೆಯನ್ನ ರಚಿಸಿಕೊಳ್ಬೇಕಂತ ಅವಶ್ಯಕತೆಯನ್ನ ಆತ ಹೇಳ್ತಾನ. ಆ ಮೂಲಕ ಎಲ್ಲ ಒಂದು ಪದವೀಧರಿಗೂ ಕೂಡ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಳಲು ಕರೆ ಕೊಡ್ತಾನ. ಆ ವಿನಂತಿಯ ಮೇರೆಗೆ 1858 ಡಿಸೆಂಬರ್ 28ರಿಂದ 31ರವರೆಗೆ ಎಲ್ಲರೂ ಬಾಂಬೆಯಲ್ಲಿ ಕೂಡ್ಕೊಳ್ತಾರೆ. ಅದನ್ನ ನಾವು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಅಂತ ಕರಿತೀವಿ. ಈ ಪಕ್ಕದ ಚಿತ್ರದಲ್ಲಿ ನೀವು ನೋಡಬಹುದು, ಇಲ್ಲಿ ಒಟ್ಟು ಈ ಒಂದು ಅಧಿವೇಶನದಲ್ಲಿ 72 ಜನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಪಾಲ್ಗೊಂಡ ಜನರು ಇವರು ಪಾಲ್ಗೊಂಡ್ರು. ಸೊ ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885 ಆಯ್ತು. ಆ ನಂತರ 1916ರಲ್ಲಿ ಸುಮಾರು 30 ವರ್ಷದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಲಾಲಾ ಲಜಪತ್ ರಾಯ್ ಅವರು ತಮ್ಮ ಒಂದು ಪತ್ರಿಕೆಯಲ್ಲಿ ಒಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಅದು ಸುರಕ್ಷಾ ಕವಾಟ ಸಿದ್ಧಾಂತದ ಬಗ್ಗೆ ಇದ್ದಂತಹ ಚರ್ಚೆಗೆ ಒಂದು ಮುನ್ನುಡಿ ಬರಂತಾಗತ್ತೆ. ಪ್ರಾರಂಭದಲ್ಲಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಕೆಲವೊಂದು ಊಹಾಪೋಹಗಳಿದ್ದು, ಇದು ಬ್ರಿಟಿಷರು ನೇರವಾಗಿ ಸ್ಥಾಪಿಸಿದಂತ ಸಂಸ್ಥೆ, ಯಾಕಂದ್ರೆ ಬ್ರಿಟಿಷ್ ನಿವೃತ್ತ ಅಧಿಕಾರಿ ಮೂಲಕ ಇದನ್ನು ಸ್ಥಾಪಿಸಿದ್ದಾರೆ, ಆ ರೀತಿ ಚರ್ಚೆಗಳಿದ್ದು. ಆದ್ರೆ ಅದಕ್ಕೊಂದು ಮೂರ್ತ ರೂಪ ಸಿಕ್ಕಿದ್ದು 1916ರಲ್ಲಿ. ಈ ಚಿತ್ರದಲ್ಲಿ ಇದ್ದಂತವ್ರನ್ನು ನೀವು ಗುರುತಿಸಬಹುದು, ಲಾಲಾ ಲಜಪತ್ ರಾಯರು. ಸೊ ಲಾಲಾ ಲಜಪತ್ ರಾಯರು ಒಂದು ಪತ್ರಿಕೆಯಲ್ಲಿ ಅವ್ರೇನ್ ಬರೀತಾರಪ್ಪ ಅಂದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಂತ ಸಂದರ್ಭದಲ್ಲಿ ಅವರು ಭಾರತದ ವೈಸರಾಯ್, ಗವರ್ನರ್ ಜನರಲ್ ಆಗಿದ್ರು. ಸೊ ಅವರ ಮದುವೆ ಕೂಸೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಲಾಲಾ ಲಜಪತ್ ರಾಯ್ 1916ರಲ್ಲಿ ಆರೋಪಿಸ್ತಾರೆ. ಭಾರತಕ್ಕೆ ರಾಜಕೀಯ ಸ್ವತಂತ್ರ ದೊರಕಿಸಿಕೊಡುವುದಕ್ಕಿಂತ ಬ್ರಿಟಿಷ್ ಸಾಮ್ರಾಜ್ಯ ಉಳಿಸಿಕೊಳ್ಳಲು ಸ್ಥಾಪನೆ ಮಾಡಲಾಗಿದೆ. ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ, ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸ್ಥಾಪನೆ ಮಾಡಲಾಗೈತಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಸುರಕ್ಷಾ ಕವಾಟ ಸಿದ್ಧಾಂತ ಮತ್ತು ಮುನ್ನೆಲೆಗೆ ತರ್ತಾರೆ ಈ ಚರ್ಚೆಯನ್ನ. ಸೊ ಅವರ ವಾದದ ಪ್ರಕಾರ ಏನಾಗಿತ್ತಪ್ಪ ಅಂದ್ರೆ, 1857ರಲ್ಲಿ ಭಾರತೀಯರು ಪ್ರಥಮ ಬಾರಿಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ಸಿಡಿದೆದ್ದಿದ್ರು. ಆಗ ಬ್ರಿಟಿಷರು ಭಾರತೀಯರ ಒಂದು ವಿರಾಟ ರೂಪವನ್ನು ನೋಡ್ಬಿಟ್ಟಿದ್ರು. ಸೊ ಇನ್ನು ಮುಂದೆ ಭಾರತೀಯರು ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿದಲ್ಲಿ ತೊಡಗಬಾರ್ದು, ಶಸ್ತ್ರಾಸ್ತ್ರ ದಂಗೆಯಲ್ಲಿ ತೊಡಗಬಾರ್ದು ಅನ್ನೋ ಕಾರಣಕ್ಕಾಗಿ ಭಾರತೀಯರ ಒಂದು ಅಸಂತೃಪ್ತಿ, ಆಡಳಿತ ವಿರೋಧಿ ಭಾವನೆ ಅದೆಲ್ಲವೂ ಕೂಡ ಸುರಕ್ಷಿತವಾಗಿ ಹೊರಹಾಕಲು ಒಂದು ವೇದಿಕೆಯನ್ನು ಕೊಡಿಸ್ಬೇಕು ಅನ್ನುವಂತ ಆಲೋಚನೆ ಲಾರ್ಡ್ ಡಫ್ರಿನ್ಗೆ ಬಂತು. ಆತ ಮುನ್ನೆಲೆಯಲ್ಲಿ ಎಒ ಹ್ಯೂಮರ್ನ ತಂದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಕಾರಣಕರ್ತನಾದ ಅನ್ನುವಂತ ವಾದವನ್ನ ಲಾಲಾ ಲಜಪತ್ ರಾಯರು ಮಾಡಿದರು. ಈ ಪಕ್ಕದಲ್ಲಿರುವಂತಹ ಇನ್ನೊಂದು ಚಿತ್ರವನ್ನು ನೀವು ನೋಡಬಹುದು.
ರಜನಿ ಪಾಲ್ಮೆ ದತ್ತ, ಇವರನ್ನ ಆರ್ ಪಿ ದತ್ತ ಅಂತ ನಾವು ಕರಿತೀವಿ, ಪ್ರಮುಖ ಇತಿಹಾಸಕಾರರು. ಸೊ ಇವರು ಕೂಡ, ಆರ್ ಪಿ ದತ್ತ ಅವರು, ರಜನಿ ಪಾಲ್ಮೆ ದತ್ತ ಅವರು, ಅವರು ಕೂಡ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿ, ಅದು ಕೂಡ ಸುರಕ್ಷಾ ಕವಾಟ ಸಿದ್ಧಾಂತದ ಅಡಿಯಲ್ಲಿನ ಸ್ಥಾಪನೆ ಆಗೈತೆ ಅಂತ ಅವ್ರು ಹೇಳ್ತಾರೆ. ಅವರು ಏನ್ ಹೇಳಿದ್ರಪ್ಪ ಅಂದ್ರೆ, ವೈಸ್ರಾಯ್, ಆಗಿನ ವೈಸ್ರಾಯ್ ಆದಂತ ಡಫ್ರಿನ್ ವೈಸ್ರಾಯ್ ಅವರೊಂದಿಗೆ ರಹಸ್ಯ ಯೋಜನೆಯಂತೆ ಬ್ರಿಟಿಷ್ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ಮಾರ್ಗದರ್ಶನದಲ್ಲಿ ಹೆಚ್ಚುತ್ತಿರುವ ಭಾರತೀಯ ಜನರ ಅಶಾಂತಿ ಮತ್ತು ಬ್ರಿಟಿಷ್ ವಿರೋಧಿ ಅಲೆಯ ವಿರುದ್ಧ ರಕ್ಷಣಾತ್ಮಕವಾಗಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದೆ ಅನ್ನುವಂತ ಮಾತನ್ನ ಆರ್ ಪಿ ದತ್ ಅವ್ರು ಹೇಳ್ತಾರ. ಅಂದ್ರೆ ಬ್ರಿಟಿಷ್ ಸರ್ಕಾರ ವೈಸರಾಯ್ ಅವರ ನೇತೃತ್ವದಲ್ಲಿ ಭಾರತದ ಜನರಲ್ಲಿರುವಂತಹ ಅಶಾಂತಿಯನ್ನ, ಬ್ರಿಟಿಷ್ ವಿರೋಧಿ ಅಲೆಯನ್ನ ತಡೆಯುಗೋಸ್ಕರ ಒಂದ್ ರೀತಿ ಕವಚದ ರೀತಿ, ರಕ್ಷಣಾತ್ಮಕ ಅಸ್ತ್ರವಾಗಿ ತಾನೇ ಹಸ್ತಕ್ಷೇಪ ಮಾಡಿ ತನ್ನ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದೆ ಎಂದು ಆರ್ ಪಿ ದತ್ ಅವರು ಆರೋಪಿಸ್ತಾರ. ಹೀಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಬಗ್ಗೆ ಸಂಶಯದ ದೃಷ್ಟಿಕೋನ ಲಾಲಾ ಲಜಪತ್ ರಾಯ್ ಅವರು, ಆರ್ ಪಿ ದತ್ತ ಅವರು ಎತ್ತಿದ್ರು. ಕೇವಲ ಇವರಿಬ್ಬರೇ ಅಲ್ಲ, ಬಹಳಷ್ಟು ದಿನಪತ್ರಿಕೆಗಳು, ಬಹಳಷ್ಟು ರಾಜಕೀಯ ನೇತಾರರು ಈ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಾರ. ಸೊ ಅವರೆಲ್ಲರೂ ಸಂಶಯನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಮೂಲ ಪುರುಷ ಯಾರಾಗಿದ್ರು? ಎ ಓ ಹ್ಯೂಮ್ ಎಂಬ ಬ್ರಿಟಿಷ್ ಅಧಿಕಾರಿ. ಆತ 1878ರಿಂದ 1885 7 ಸಂಪುಟಕ್ಕಾಗುವಷ್ಟು 7 ವಾಲ್ಯೂಮ್ ಪತ್ರಗಳನ್ನ ಆಗಿನ ವೈಸ್ರಾಯ್ಗೆ ಬರೆದಿದ್ದ. ಆ ಪತ್ರಗಳಲ್ಲಿ ಆತ ಸಂಶಯ ವ್ಯಕ್ತಪಡಿಸಿದ್ದ, ಭಾರತೀಯರು 2ನೇ ಬಾರಿಗೆ ದೊಡ್ಡ ಮಟ್ಟದ ಒಂದು ಕ್ರಾಂತಿಯಲ್ಲಿ ತೊಡಗುವ ಸಂಶಯವಿದೆ, ಅದನ್ನು ತಡಿಬೇಕಂದ್ರೆ ನಾವು ಅವ್ರಿಗೆ ಅವರ ಅಸಂತೃಪ್ತಿಯನ್ನು ಹೊರಹಾಕಲು ಒಂದು ಸುರಕ್ಷಾ ಕವಾಟ, ಒಂದು ರಾಜಕೀಯ ವೇದಿಕೆ ಅಂತ ಅಂದ್ಕೊಡ್ಬೇಕು. ಆ ರಾಜಕೀಯ ವೇದಿಕೆ ಮೂಲ ಅವರು ತಮ್ಮ ಎಲ್ಲ ಅಸಂತೃಪ್ತಿ ಹೊರಹಾಕಿಬಿಟ್ರು ಅಂದ್ರೆ ಹಿಂಸಾತ್ಮಕ ಸಶಸ್ತ್ರವಾದಂತಹ ಒಂದು ಪ್ರತಿಭಟನೆ ಅವರು ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂತ ಆಲೋಚನೆ ಆ ಪತ್ರಗಳಲ್ಲಿ ನಮಗ್ ಕಂಡು ಬರುತ್ತ. ಹೀಗಾಗಿನ ಆ ಪತ್ರಗಳನ್ನ ಆಧರಿಸಿನ ಲಾಲಾ ಲಜಪತ್ ರಾಯ್ ಅವರು ಮತ್ತು ಆರ್ ಪಿ ದತ್ತ ಅವರು ಸುರಕ್ಷಾ ಕವಾಟ ಸಿದ್ಧಾಂತ ಬಗ್ಗೆ ಹೇಳಿದ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ಸಾಮ್ರಾಜ್ಯನ ಉಳಿಸ್ಕೊಳ್ಳಿಕ್ಕೆ ಬ್ರಿಟಿಷರೇ ಮಾಡಿದಂತಹ ಒಂದು ಕೂಟ ಎಂಬಂತೆ ಬಿಂಬಿಸಲಾಯಿತು. ಓಕೆ, ಆದ್ರ ನಿನ್ನೆ ದಿನ ನಾವು ಚರ್ಚೆ ಮಾಡುವಾಗ ನೀವು ಗಮನಿಸಿರಬಹುದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಿಂತ ಪೂರ್ವದಲ್ಲೂ ಕೂಡ ಎಷ್ಟೋ ರಾಜಕೀಯ ಏನಪ್ಪಾ ಅಂದ್ರೆ ಸಂಸ್ಥೆಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿ ಬಂದಿದ್ವು. ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಆಗಿರ್ಬೋದು, ಇಂಡಿಯನ್ ಅಸೋಸಿಯೇಷನ್ ಆಗಿರ್ಬೋದು, ಪೂನಾ ಸಾರ್ವಜನಿಕ ಸಭಾ ಆಗಿರ್ಬೋದು, ಇಂಡಿಯನ್ ಕಾನ್ಫರೆನ್ಸಸ್ಗಳಾಗಿರ್ಬೋದು, ಮದ್ರಾಸ್ ಮಹಾಜನ್ ಸಭಾ ಆಗಿರ್ಬೋದು, ಇಂತಹ ಹಲವಾರು ಸಂಸ್ಥೆಗಳು, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಆಗಿರ್ಬೋದು, ಈ ಎಲ್ಲಾ ಸಂಸ್ಥೆಗಳು ಏನ್ ಮಾಡಿದ್ದುಪ್ಪ ಅಂದ್ರೆ ಸ್ಥಳೀಯವಾಗಿರೋ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಸ್ಥಳೀಯರ ಕುಂದುಕೊರತೆಗಳನ್ನ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವು. ಹೀಗಾಗಿ ರಾಜಕೀಯ ಪ್ರಜ್ಞೆ ಈಗಾಗಲೇ ಜಾಗೃತ ಆಗಿತ್ತು. ಆದ ಕಾರಣ ಬ್ರಿಟಿಷರು ಯಾವಾಗ ಒಂದು ರಾಜಕೀಯ ವೇದಿಕೆ ಸೃಷ್ಟಿಸಲು ಅವರು ಪ್ರಯತ್ನ ಪಟ್ಟರು, ಅದಕ್ಕೆ ಆಗಿನ ಆರಂಭಿಕ ರಾಷ್ಟ್ರೀಯವಾದಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟರು. ಯಾಕಂದ್ರೆ ಅವೆಲ್ಲ ಕಾಂಗ್ರೆಸ್ ಪೂರ್ವದ ಎಲ್ಲ ಸಂಸ್ಥೆಗಳು ಸ್ಥಳೀಯವಾಗಿದ್ದು, ಮದ್ರಾಸ್ ಮಹಾಜನ್ ಸಭಾ ಹೆಸರೇ ಸೂಚಿಸುವಂತೆ ಕೇವಲ ಮದ್ರಾಸ್ ಪ್ರಾಂತಕ್ಕೆ ಸೀಮಿತವಾಗಿತ್ತು. ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಕೇವಲ ಬಾಂಬೆ ಪ್ರಾಂತಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದೇ ರೀತಿ ಇಂಡಿಯನ್ ಅಸೋಸಿಯೇಷನ್ ಅದು ಬೆಂಗಾಳ ಪ್ರಾಂತಕ್ಕೆ ಮಾತ್ರ ಒಂದು ಸೀಮಿತವಾಗಿತ್ತು. ಈ ರೀತಿ ಸೀಮಿತ ಕಾರ್ಯಕ್ಷೇತ್ರವನ್ನು ಹೊಂದಿದ್ರಿಂದ ಅಖಿಲ ಭಾರತ ಮಟ್ಟದ ಒಂದು ಸಂಸ್ಥೆಯ ಅವಶ್ಯಕತೆ ಕಂಡು ಬಂದಿತ್ತು. ಈಗಾಗಲೇ ನಿನ್ನೆ ದಿನ ನಾವು ಚರ್ಚಿಸಿರುವಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಪೂರ್ವದಲ್ಲಿನ ಅಂದ್ರೆ 1860ರ ದಶಕದಲ್ಲಿನ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಿ ಭಾರತೀಯರಲ್ಲಿ ಕಂಡು ಬರಲಾಗ್ತಿತ್ತು. ಇದಕ್ಕೆ ಹಲವಾರು ಕಾರಣಗಳದಾವ. ಆಧುನಿಕ ಶಿಕ್ಷಣದ ಪ್ರಭಾವ ಆಗಿರ್ಬೋದು, ಪಾಶ್ಚಿಮಾತ್ಯ ಚಿಂತನೆ ಪ್ರಭಾವ ಆಗಿರ್ಬೋದು, ಸಮಕಾಲೀನ ವಿದೇಶಗಳಲ್ಲಿ ಅದು ಆಫ್ರಿಕಾ ಆಗಿರ್ಬೋದು, ದಕ್ಷಿಣ ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಅಲ್ಲಿ ರಾಷ್ಟ್ರೀಯತೆ ಕೆಲವೊಂದು ಕ್ರಾಂತಿಗಳು ನಡೀತಾ ಇದ್ದು, ಅದರ ಪ್ರಭಾವ, ಸಮಾಜ ಧಾರ್ಮಿಕ ಸುಧಾರಣೆಗಳ ಪ್ರಭಾವದಿಂದಾಗಿ ಭಾರತದಲ್ಲಿ ರಾಜಕೀಯ ಪ್ರಜ್ಞೆ ಜಾಗೃತ ಆಗಿತ್ತು. 1885ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ದವರು ಕಲ್ಕತ್ತಾದಲ್ಲಿ 2
1883 ಮತ್ತು 85ರಲ್ಲಿ ಅಖಿಲ ಭಾರತ ಮಟ್ಟದ ಸಮ್ಮೇಳನ ನಡೆಸಿದ್ರು. ಆ ರೀತಿ 1885ರಲ್ಲಿನ ಭಾರತದಲ್ಲಿನ ಹೋರಾಟ, ಭಾರತೀಯರಿಂದ ಮಾಡುವಂತ ಭಾರತೀಯರ ಹೋರಾಟ ಅಖಿಲ ಭಾರತ ಸ್ವರೂಪ ಪಡೆದಿತ್ತು ಈಗಾಗಲೇ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ತಾವೇ ಖುದ್ದಾಗಿ ಅಖಿಲ ಭಾರತ ಮಟ್ಟದ ಒಂದು ಸಂಸ್ಥೆ ಪ್ರಾರಂಭ ಮಾಡಕ್ ನಿಂತು ಕೊಡಿ, ಅದನ್ನ ಸದುಪಯೋಗ ಪಡಿಸಿಕೊಳ್ಳಲು ಆರಂಭದ ನಮ್ಮ ನಾಯಕರು ಮುಂದಾದರು. ಹೀಗೆ 1885ರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ರಾಷ್ಟ್ರೀಯ ಸ್ಫೂರ್ತಿ ಮತ್ತು ರಾಷ್ಟ್ರ ರಾಜಕಾರಣದ ಒಂದು ವೇದಿಕೆಯಾಗಿ, ಸಂಘಟನಾಕಾರವಾಗಿ ಮತ್ತು ಒಂದು ಕೇಂದ್ರವಾಗಿ ಹೊರಹೊಮ್ಮಿತು. ನಮ್ಮೇನ ನಾಯಕರಿಗೆ, ಸ್ಥಳೀಯ ನಾಯಕರಿಗೆ ಒಂದು ವೇದಿಕೆ, ರಾಷ್ಟ್ರ ಮಟ್ಟದ ವೇದಿಕೆ ಬೇಕಾಗಿತ್ತು. ಆ ವೇದಿಕೆ ರಾಷ್ಟ್ರೀಯ ಕಾಂಗ್ರೆಸ್ ಒದಗಿಸಿಕೊಡ್ತು. ಇಲ್ಲಿಯ ಜನರನ್ನ ಸಂಘಟನೆ ಮಾಡಬೇಕಾಗಿತ್ತು. ತಮ್ಮ ಬೇಡಿಕೆಗಳನ್ನ ಬ್ರಿಟಿಷರ ಮುಂದೆ ಸಂವಿಧಾನಾತ್ಮಕ ಇಡಲು ಒಂದು ಸಂಘಟನೆ ಅವಶ್ಯಕತೆ ಇತ್ತು. ಆ ಸಂಘಟನೆಯಾಗಿ ಕಾಂಗ್ರೆಸ್ ಕಾರ್ಯನಿರ್ವಹಣೆ ಮಾಡಿತ್ತು. ಈಗಾಗಲೇ ಚದುರು ಹೋಗಿದ್ದ ಎಲ್ಲ ಪ್ರಯತ್ನಗಳನ್ನ ಒಗ್ಗೂಡಿಸಲು ಒಂದು ಕೇಂದ್ರ ಬೇಕಾಗಿತ್ತು. ಆ ಕೇಂದ್ರವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯನಿರ್ವಹಣೆ ಮಾಡಿತು. ಈ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಡೀ ಭಾರತೀಯರ ಕುಂದುಕೊರತೆಗಳನ್ನ ವ್ಯಕ್ತಪಡಿಸಲು ಒಂದು ವೇದಿಕೆಯಾಗಿ, ಕೇಂದ್ರವಾಗಿ ಹೊರಹೊಮ್ಮಿತು. ನಮ್ಮ ಆರಂಭಿಕ ರಾಷ್ಟ್ರೀಯವಾದಿಗಳು ಈ ಕಾಂಗ್ರೆಸ್ನ ಬಗ್ಗೆ ಏನ್ ಆಲೋಚನೆ ಹೊಂದಿದ್ರಪ್ಪ? ಯಾಕಂದ್ರೆ ಏನಾಗಿತ್ತು ಅಂದ್ರೆ, ಇಲ್ಲಿವರೆಗೆ 1885ರವರೆಗೆ ಅವ್ರು ಯಾವ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಅವೆಲ್ಲವೂ ಕೂಡ ಬ್ರಿಟಿಷರ ಸಮ್ಮತಿ ಪಡೆದು ಸ್ಥಾಪನೆ ಮಾಡಿದಂತ ಸಂಸ್ಥೆಗಳೇ ಆಗಿದ್ವು. ಬ್ರಿಟಿಷರ ವಿರುದ್ಧದಲ್ಲಿ ವಿರೋಧವಾಗಿ ಯಾವುದೇ ಸಂಸ್ಥೆಯನ್ನ ಪ್ರಾರಂಭ ಮಾಡೋದ ಪರಿಸ್ಥಿತಿ ಆಗಿರ್ಲಿಲ್ಲ. ಮತ್ತೆ ಆರಂಭಿಕ ರಾಷ್ಟ್ರೀಯವಾದಿಗಳು ಏನಿದ್ರಲ್ಲ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಇದ್ದವರು, ಅವರೆಲ್ಲರೂ ಕೂಡ ಆರಂಭಿಕ ಪಾಶ್ಚಿಮಾತ್ಯ ಶಿಕ್ಷಣ ಪಡೆದವರು, ಬ್ರಿಟಿಷ್ ಶಿಕ್ಷಣ ಪಡೆದವರೇ ಆಗಿದ್ರು. ಹೀಗಾಗಿ ಬ್ರಿಟಿಷ್ ಒಂದು ಆಡಳಿತದ ಬಗ್ಗೆ ಅವರು ನಕಾರಾತ್ಮಕ ಅಂಶವನ್ನು ಹೊಂದಿರಲಿಲ್ಲ. ಸೊ ಬ್ರಿಟಿಷರು ಮುಂದೊಂದು ದಿನ ತಮಗೆ ಸ್ವಯಂ ಆಡಳಿತದ ಅವಕಾಶ ಕೊಡ್ತಾರ ಅನ್ನೋದು ಆಶಾಭಾವನೆ ಇಟ್ಕೊಂಡಂತವರೇ ಆಗಿದ್ರು ಇವರೆಲ್ಲರೂ. ಹೀಗಾಗಿ ಆರಂಭಿಕ ರಾಷ್ಟ್ರೀಯವಾದಿಗಳು ಎಒ ಹ್ಯೂಮ್ನ ಪ್ರಯತ್ನ ಯಾವಾಗ ಪ್ರಾರಂಭ ಆಯ್ತು ಅವಾಗ ಆತನೊಂದಿಗೆ ಸಹಕಾರ ಮಾಡಲು ನಿರ್ಧಾರ ಮಾಡಿದ್ರು. ಯಾಕಂದ್ರ ಒಂದ್ ವೇಳೆ ಆತನೊಂದಿಗೆ ಅಸಹಕಾರ ಮಾಡಿದ್ರಂದ್ರೆ, ಹ್ಯೂಮ್ನೊಂದಿಗೆ ಆ ರೀತಿ ಅಸಹಕಾರ ಮಾಡಿ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡಿದ್ರು, ಕೇವಲ ಭಾರತೀಯರು ಮಾತ್ರ ಒಂದು ಸಂಸ್ಥೆನ, ಅಖಿಲ ಭಾರತ ಮಟ್ಟದ ಒಂದು ಸಂಸ್ಥೆನ ಪ್ರಾರಂಭ ಮಾಡಿಬಿಟ್ಟಿದ್ರೆ ಅದು ಬ್ರಿಟಿಷ್ ಸರ್ಕಾರದೊಡನೆ ತಿಕ್ಕಾಟ, ಸಂಘರ್ಷಕ್ಕೆ ಕಾರಣ ಆಗ್ತಿತ್ತು. ಅಂತ ತಿಕ್ಕಾಟ, ಅಂತ ಸಂಘರ್ಷವನ್ನ 1885ರಲ್ಲಿ ಉಳಿಸಿಕೊಂಡು ಹೋಗ್ಲಿಕ್ಕೆ ಇವ್ರಿಗೆ ಆಗ್ತಿರ್ಲಿಲ್ಲ. ಹೀಗಾಗಿನ ಅವರು ಒಬ್ಬ ಬ್ರಿಟಿಷ್ ನಿವೃತ್ತ ಅಧಿಕಾರಿ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಕ್ ಮುಂದಾದಾಗ ಆತನೊಂದಿಗೆ ಕೈ ಜೋಡಿಸಿಬಿಟ್ರು. ಒಂದ್ ವೇಳೆ ಬ್ರಿಟಿಷ್ ಅಧಿಕಾರಿನೇ ಭಾರತೀಯರ ಪರವಾಗಿ ಒಂದು ರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂದ್ರೆ ಆಗ ಆ ಒಂದು ರಾಷ್ಟ್ರೀಯ ಸಂಸ್ಥೆ ಬಗ್ಗೆ ಬ್ರಿಟಿಷ್ ಆಡಳಿತಗಾರರು ಕಡಿಮೆ ಸಂಶಯವನ್ನು ಹೊಂದುತ್ತಾರ ಮತ್ತು ಕಡಿಮೆ ಆಕ್ರಮಣಕಾರಿ ಧೋರಣೆಯನ್ನು ಅನುಸರಿಸಬಹುದು ಎಂದು ಆರಂಭಿಕ ರಾಷ್ಟ್ರೀಯವಾದಿಗಳು ಆಲೋಚನೆ ಮಾಡಿದರು. ಈ ಎಲ್ಲ ಕಾರಣಗಳಿಂದ ಆರಂಭಿಕ ರಾಷ್ಟ್ರೀಯವಾದಿಗಳು ಎಒ ಹ್ಯೂಮ್ನೊಂದಿಗೆ ಸಹಕಾರ ಕೊಟ್ಟರು. ಎಒ ಹ್ಯೂಮ್ನ ಪತ್ರಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟು ಅವರೆಲ್ಲರೂ ಕೂಡ ಎಒ ಹ್ಯೂಮ್ನೊಂದಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಪಾಲ್ಗೊಂಡ್ರು. ಸೊ ಇಲ್ಲಿ ಒಂದು ವಾದ ಹುಟ್ಕೊಳ್ತು, ಅದುವೇ ಸುರಕ್ಷಾ ಕವಾಟ ಸಿದ್ಧಾಂತ. ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯನ್ನ ಬ್ರಿಟಿಷ್ ಸಾಮ್ರಾಜ್ಯದ ಅಸ್ತಿತ್ವಕ್ಕಾಗಿ ಮಾಡಿದ್ರು ಅನ್ನುವಂಥದ್ದು. ಆದರೆ ಇತಿಹಾಸಕಾರ ಬಿಪಿನ್ ಚಂದ್ರ ಅವರು ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ವಾದವನ್ನ ಇಟ್ರು. ಆರಂಭಿಕ ರಾಷ್ಟ್ರೀಯವಾದಿಗಳ ಒಂದು ಮನಸ್ಸಿನ ಮಾತನ್ನ ಅವ್ರು ಹೇಳ್ತಾರ. ಅದೇನು ಅನ್ನೋಕೆ ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಸುರಕ್ಷಾ ಕವಾಟ ಸಿದ್ಧಾಂತದಲ್ಲಿ ಎರಡು ಕಾನ್ಸೆಪ್ಟ್ಗಳು ನಾವು ತಿಳಿದುಕೊಳ್ಬೇಕು. ಮೊದಲನೇದು ಸೇಫ್ಟಿ ವಾಲ್ವ್, ಸುರಕ್ಷಾ ಕವಾಟ. ಈ ಚಿತ್ರದಲ್ಲಿ ನೀವೇನ್ ನೋಡ್ತಿರಲ್ಲ, ಇದೊಂದು ಸೇಫ್ಟಿ ವಾಲ್ವ್. ಸೊ ಸೇಫ್ಟಿ ವಾಲ್ವ್ ನಾವು ಈಗಾಗಲೇ ಹೇಳಿದಂತೆ ನಾವು ಯಾವಾಗ ಬಳಸ್ತುಪ್ಪ ಅಂದ್ರೆ, ಪ್ರವಾಹ ರೂಪದಲ್ಲಿ ನೀರ್ ಹರಿದು ಬರಾಕ್ತಿತ್ತಂದ್ರೆ, ಆ ಅನಿಯಂತ್ರಿತ ನೀರಿತ್ತಂದ್ರೆ ಆ ಅನಿಯಂತ್ರಿತ ನೀರನ್ನ ನಿಯಂತ್ರಿತಗೊಳಿಸಿ
ನಮಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಅವಾಗ ಮಾತ್ರ ಆ ನೀರನ್ನ ಬಳಕೆ ಮಾಡುವಗೋಸ್ಕರ ಈ ಒಂದು ಸೇಫ್ಟಿ ವಾಲ್ವ್ ಅನ್ನ, ಸುರಕ್ಷಾ ಕವಾಟವನ್ನು ನಾವು ಬಳಸ್ತೀವಿ. ಹಾಗೆ ಬ್ರಿಟಿಷರು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಭಾರತೀಯ ಜನರ ಅತೃಪ್ತಿ, ಬ್ರಿಟಿಷ್ ಆಡಳಿತ ವಿರೋಧಿ ಭಾವನೆಯನ್ನ ಒಂದು ವೇದಿಕೆಯ ಮೂಲಕ ವರ್ಷಕ್ಕೊಮ್ಮೆ ಮಾತ್ರ ಹೊರಹಾಕುವಂತ ಅವಕಾಶವನ್ನ ಸೃಷ್ಟಿಸಿದರು. ಹೀಗೆ ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರದ ಒಂದು ಸೇಫ್ಟಿ ವಾಲ್ವ್ ಆಗಿ ಆರಂಭದಲ್ಲಿ ನಿರ್ವಹಣೆ ಮಾಡ್ತು ಅನ್ಬಹುದು. ಆದ್ರೆ ಈ ಪಕ್ಕದ ಚಿತ್ರದಲ್ಲಿ ನೀವು ನೋಡ್ಬೋದು ನೋಡ್ರಿ, ಇಲ್ಲೇನೈತಪ್ಪ ಅಂದ್ರೆ ಒಂದು ಆಧುನಿಕ ಕಟ್ಟಡ ಐತಿ. ಆ ಕಟ್ಟಡದ ಮೇಲೆ ಒಂದು ಲೋಹದ ಸರಳ ಐತಿ. ಆ ಲೋಹದ ಸರಳಿಗೆ ಮಿಂಚು ಹೊಡೆದಿದೆ, ಹೌದ್ರಿ. ಸೊ ಸಿಡಿಲು ಹೊಡೆದಿದೆ. ಸೊ ಇಂತಹ ಕಟ್ಟಡ, ಬೃಹತ್ ಕಟ್ಟಡದ ಮೇಲೆ ಈ ಮಳೆಗಾಲದ ದಿನದಲ್ಲಿ ಮಿಂಚು ಸಿಡಿಲು ಹೊಡೆದು ಆ ಕಟ್ಟಡಕ್ಕೆ ಧಕ್ಕೆಯಾಗದಂತೆ ಅಂತಹ ಒಂದು ಲೋಹವನ್ನು ಬಸಿದ್ದಾರೆ. ಬಹುತೇಕವಾಗಿ ಕಬ್ಬಿಣದ ಲೋಹ ಇರುತ್ತೆ. ಆ ಕಬ್ಬಿಣದ ಲೋಹಕ್ಕ ತಾಮ್ರವನ್ನ ಜೋಡಿಸಿ ಅದನ್ನ ನೆಲ್ಲಲ್ಲಿ ಬಿಟ್ಬಿಟ್ಟಿರ್ತಾರೆ. ಸೊ ಒಂದ್ ವೇಳೆ ಮಿಂಚು ಆ ಕಬ್ಬಿನ ಅಂದ್ರ ಆ ಕಟ್ಟಡ ಹೊಡ್ಯಾಕ್ ಬಂದಾಗ ಆ ಕಬ್ಬಿಣ ಏನ್ ಮಾಡುತ್ತೆ, ಆ ಮಿಂಚನನ್ನ ಆಕರ್ಷಣೆ ಮಾಡಿ ತಾಮ್ರದ ಒಂದು ತಂತಿಯ ಮೂಲಕ ನೆಲದಲ್ಲಿ ಅದನ್ನ ಕಳಿಸಿಬಿಡುತ್ತೆ. ಈ ರೀತಿ ಆ ಮಿಂಚಿನಿಂದ ಆ ಇಡೀ ಕಟ್ಟಡಕ್ಕೆ ಯಾವುದೇ ಧಕ್ಕೆ ಆಗುವುದಿಲ್ಲ. ಸೊ ಇಲ್ಲಿ ಆ ಇಡೀ ಕಟ್ಟಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಆ ಮಿಂಚು ಅನ್ನೋದು ಏನೈತಿಲ್ಲ, ಅದು ಬ್ರಿಟಿಷರ ಒಂದು ತಿಕ್ಕಾಟ, ಬ್ರಿಟಿಷರೊಂದಿಗಿನ ಒಂದು ಸಂಘರ್ಷ, ಬ್ರಿಟಿಷರ ಏನಪ್ಪಾ ಅಂದ್ರೆ ದ್ವೇಷ ಇರ್ಬೋದು. ಇಲ್ಲಿ ಮಿಂಚು ವಾಹಕವಾಗಿ ಏನ ಆ ಲೋಹವನ್ನು ಬಳಸ್ಯಾರಲ್ಲ, ಆ ಲೋಹವೇ ಎಯೋ ಹ್ಯೂಮ್. ಆಧುನಿಕ ಇತಿಹಾಸಕಾರ ಬಿಪಿನ್ ಚಂದ್ರ ಏನ್ ಹೇಳ್ತಾರಪ್ಪ ಅಂದ್ರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರುಗಳು ಏನ್ ಮಾಡಿದ್ರು ಅಂದ್ರೆ ಎಯೋ ಹ್ಯೂಮ್ ನನ್ನ ಮಿಂಚು ವಾಹಕ ರೀತಿ ಬಳಸಿದ್ರು, ಲೈಟ್ನಿಂಗ್ ಕಂಡಕ್ಟರ್. The early nationalists used Eohum as lightning conductor to safeguard them. That means Congress by the British rage. ಬ್ರಿಟಿಷರ ಒಂದು ಸಿಟ್ಟಿನಿಂದ, ಬ್ರಿಟಿಷರ ಒಂದು ಸಂಘರ್ಷದಿಂದ ಭಾರತೀಯ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ತಪ್ಪಿಸ್ಕೊಳ್ಳಿಕ್ಕೆ ಹ್ಯೂಮ್ನನ್ನು ಅವರು ಬಳಸಿಕೊಂಡ್ರು. ಸ್ವತಃ ಒಬ್ಬ ಬ್ರಿಟಿಷ್ ನಿವೃತ್ತ ಅಧಿಕಾರಿ ಭಾರತೀಯರಿಗಾಗಿ ಒಂದು ಸಂಸ್ಥೆ ಪ್ರಾರಂಭ ಮಾಡತ್ತಾನಂದ್ರೆ ಅದರಲ್ಲಿ ನಾವು ಆರಂಭದಲ್ಲಿ ಕೈ ಜೋಡಿಸೋಣ. ಯಾವಾಗ ಆ ಸಂಸ್ಥೆ ಬಲಯುತವಾಗಿ ನೆಲೆ ಊರ್ತತ್ಯೋ, ಅಸ್ತಿತ್ವ ಕಂಡುಕೊಳ್ತತ್ಯೋ, ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ತಳ ಊರುತ್ತೋ, ಆವಾಗ ನಾವೇನ್ ಮಾಡೋಣಪ್ಪ ಅಂದ್ರೆ ನಮ್ಮ ಕಾರ್ಯಾಚರಣೆಯಿಂದ ಮುಂದುವರ್ಸೋಣ ಅನ್ನೋ ರೀತಿ ಅವರು ಹ್ಯೂಮ್ನನ್ನ ಮಿಂಚು ಹಾಕ ರೀತಿ ಬಳಸಲು ನಿರ್ಧಾರ ಮಾಡಿದರು. ಹೀಗೆ ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಒಂದು ಸುರಕ್ಷಾ ಕವಾಟ ಸಿದ್ಧಾಂತದ ಅಡಿಯಲ್ಲಿ ಪ್ರಾರಂಭ ಆಗೈತಿ ಅನ್ನೋದು ಸರಿಯೇ, ಅದೇನ್ ತಪ್ಪಲ್ಲ. ಯಾಕಂದ್ರೆ ಲಾರ್ಡ್ ಡಫ್ರಿನ್ ಮತ್ತು ಎಯೋ ಹ್ಯೂಮ್ರ ಮಧ್ಯೆ ಪತ್ರ ವ್ಯವಹಾರ ನಡೆದಿ, ಸುಮಾರು 7 ಸಂಪುಟಕ್ಕಾಗುವಷ್ಟು ಪತ್ರ ವ್ಯವಹಾರ ನಡೆದಿ. ಆ 7 ಸಂಪುಟದಲ್ಲಿ ಕಂಡು ಬರುವ ಒಂದೇ ಒಂದು ಮಾತೇನಪ್ಪಾ ಅಂದ್ರೆ, ಬ್ರಿಟಿಷರ ನಿಯಂತ್ರಣದಲ್ಲಿ, ಅವರ ಮಾರ್ಗದರ್ಶನದಲ್ಲಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಪತ್ರ ವ್ಯವಹಾರದ ಮೂಲಕ ಭಾರತೀಯರಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಅಸಂತೃಪ್ತಿ ಹೆಚ್ಚಾಗಿತ್ತು, ಬ್ರಿಟಿಷ್ ವಿರೋಧಿ ಮನೋಭಾವನೆ ಹೆಚ್ಚಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಮತ್ತೊಮ್ಮೆ ಸಶಸ್ತ್ರ ದಂಗೆ ಆಗ್ಬಾರ್ದು ಅನ್ನೋ ಸಂಬಂಧ ಎಯೋ ಹ್ಯೂಮ್ ಒಂದು ಸಲಹೆ ಕೊಡ್ತಾನೆ, ಒಂದು ರಾಜಕೀಯ ವೇದಿಕೆ ಮಾಡ್ಬಿಡೋಣ, ಜನರ ಅಸಂತೃಪ್ತಿನ ಆ ವೇದಿಕೆ ಮೂಲಕ ಹೊರಹಾಕ್ಬಿಡ್ಲಿ, ಅವಾಗ ಸಶಸ್ತ್ರ ಬಂಡಾಯದ ಭೀತಿ ಹೋಗ್ಬಿಡತ್ತ. ಅದಕ್ಕೆ ಡಫ್ರಿನ್ ಒಪ್ಪಿಗೆ ಕೊಟ್ಬಿಟ್ಟ. ನಿಮ್ಗೆ ಗೊತ್ತಿರ್ಲಿ, 1886 ಒಂದು ಚಹಾಕೂಟದಲ್ಲಿ ಡಫ್ರಿನ್ ಈ ಇಡೀ ಕಾಂಗ್ರೆಸ್ಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಕರೆದು ಬಿಡ್ತಾನೆ. ಅಂದ್ರೆ ಅಲ್ಪ ಸೂಕ್ಷ್ಮ ರೂಪದ ಅಲ್ಪಸಂಖ್ಯಾತರು. ಮೈಕ್ರೋಸ್ಕೋಪ್ ಅನ್ನು ನಾವು ಈ ಸೂಕ್ಷ್ಮ ಜೀವಿಗಳನ್ನ ನೋಡ್ಲಿಕ್ಕೆ ಬಳಸ್ತೀವಿ, ಅಂದ್ರೆ ಬರಿಗಣಿ ಕಾಣಿಸಲ್ಲ, ಅಷ್ಟು ಸೂಕ್ಷ್ಮವಾಗಿರ್ತೈತಿ. ಸೊ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಏನಪ್ಪಾ ಅಂದ್ರೆ, ಇಲ್ಲಿ ನಾಯಕರು ಏನಪ್ಪಾ ಅಂದ್ರೆ ಭಾರತೀಯರಿಗೆ ಹೋಲಿಸಿದಾಗ ಅತಿ ಕಡಿಮೆ ಸಂಖ್ಯೆಯಲ್ಲಿದಾರ. ಇವರು ಅಲ್ಪಸಂಖ್ಯಾತರು, ಅದು ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡಿದ್ರು ಸಿಗಲಾರದಷ್ಟು ವಿರಳ ಅದಾರ ಅನ್ನೋ ರೀತಿ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಕಾಂಗ್ರೆಸ್ನ ನಾಯಕರನ್ನ ಆತ ಕರೆದ ಡಫ್ರಿನ್. ಅಂದ್ರೆ ಆತನಿಗೆ ಏನ್ ಅನ್ಸಿತಪ್ಪ ಅಂದ್ರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದೇನೆ, ಅವರ ಅಸಂತೃಪ್ತಿ, ಅವರ ಬ್ರಿಟಿಷ್ ವಿರೋಧಿ ಒಂದು ಭಾವನೆ ಎಲ್ಲ ಹೊರಗೆ ಹಾಕ್ಬಿಡ್ತಾರೆ,
ಆ ಮೂಲಕ ಅಲ್ಪಸಂಖ್ಯಾತ ತೃಪ್ತಾಗಿ ನಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಅನ್ನುವಂತ ಆಲೋಚನೆ ಒಂದಾಗಿತ್ತು 1886 ಆಸ್ಪಾಸ್ನಲ್ಲಿ. ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಂದರ್ಭದಲ್ಲಿ ವೈಸ್ರಾಯ್ ಹೇಳಿದ ಮಾತಿದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ. ಇದೊಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಆದ್ರ 1899ರಲ್ಲಿ ಬಂದಂತ ವೈಸ್ರಾಯ್ ಲಾರ್ಡ್ ಕರ್ಜನ್ ಆತ ಏನ್ ಹೇಳಿಕೆ ಕೊಟ್ಟಪ್ಪ ಅಂದ್ರ, ಭಾರತದಲ್ಲಿ ಇರುವವರೆಗೆ ನನ್ನ ಒಂದೇ ಒಂದು ಆಸೆ ಏನಪ್ಪಾ ಅಂದ್ರ, ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಶಾಂತಿಯುತ ಅಂತ್ಯವನ್ನ ನಾನು ಹಾಡಬೇಕು. ಅಂದ್ರೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಂತ್ಯ ಪೂರ್ಣ ವಿರಾಮ ನಾನು ಇಡ್ಲೇಬೇಕು, ಅಂತ್ಯಗೊಳಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದ. ಕೇವಲ 15 ವರ್ಷದಲ್ಲಿ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅನ್ನೋದು ವೈಸ್ರಾಯ್ನ ತಲೆನೋವಿಗೆ ಕಾರಣ ಆಗಿ ಆತ ಇಡೀ ಕಾಂಗ್ರೆಸ್ ಅನ್ನೇ ಸಮಾಪ್ತಗೊಳಿಸ್ಬೇಕು ಅನ್ನೋಂತ ಆಲೋಚನೆ ಮಾಡಿದಂದ್ರೆ 15 ವರ್ಷದಲ್ಲಿ ನಮ್ಮ ಆರಂಭಿಕ ರಾಷ್ಟ್ರೀಯವಾದಿಗಳು ಮಾಡಿದಂತ ಪ್ರಯತ್ನ, ಅವ್ರ ಕಾರ್ಯಚಟುವಟಿಕೆಗಳನ್ನು ನೋಡ್ಬೇಕಾಗತ್ತ, ಮೆಚ್ಚಬೇಕಾಗತ್ತ. ಹೀಗಾಗಿ ಇತಿಹಾಸಕಾರ ಬಿಪಿನ್ ಚಂದ್ರ ಅವ್ರು ಹೇಳಿದಂತೆ ಕಾಂಗ್ರೆಸ್ ಅನ್ನ ಸುರಕ್ಷಾ ಕವಾಟ ಸಿದ್ಧಾಂತದ ರೂಪದಲ್ಲಿನ ಪ್ರಾರಂಭಿಸಿದ್ರು ಕೂಡ ಆರಂಭಿಕ ರಾಷ್ಟ್ರೀಯವಾದಿಗಳು ಏನು ನಮ್ಮ ಹ್ಯೂಮನ್ ಅನ್ನ ಮಿಂಚು ಹಾಕಿ ಬಳಸಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡುವುದನ್ನ ಖಚಿತಗೊಳಿಸಿ ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಅಖಿಲ ಭಾರತ ಮಟ್ಟದ ಇಡೀ ಭಾರತೀಯರ ಒಂದು ವೇದಿಕೆಯನ್ನಾಗಿ ಏನು ಪರಿವರ್ತನೆ ಮಾಡಿದ್ರು, ಆ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ತಲೆನೋವಾದ್ರು. ಸೊ ಹೀಗೆ ಆರಂಭಿಕ ರಾಷ್ಟ್ರೀಯವಾದಿಗಳು ಗೆದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಮಿತ್ರರೇ, ಇಲ್ಲಿಯವರೆಗೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸುರಕ್ಷಾ ಕವಾಟ ಸಿದ್ಧಾಂತದ ಬಗ್ಗೆ ನಾವು ನೋಡ್ಕೊಂತೀವಿ. ಈ ಸುರಕ್ಷಾ ಕವಾಟ ಸಿದ್ಧಾಂತದ ಚರ್ಚೆಯಲ್ಲಿ ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಒಬ್ಬ ಬ್ರಿಟಿಷ್ ನಿವೃತ್ತ ಅಧಿಕಾರಿಯಿಂದಾಗಿದ್ದು, ಎ.ಓ. ಹ್ಯೂಮ್ನಿಂದಾಗಿದ್ದು ನಾವು ನೋಡಿದೀವಿ. ಆ ನಂತರ ಸುರಕ್ಷಾ ಕವಾಟ ಸಿದ್ಧಾಂತ ಬಗ್ಗೆ ಆರಂಭದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಮಾತುಗಳಿದ್ವು ಅದ್ರ ವಿರೋಧಿಯಾಗಿ. ಆದ್ರ ನಂತರ 1916 ಆಸ್ಪಾಸ್ನಲ್ಲಿ ಏನಪ್ಪಾ ಅಂದ್ರೆ ದೊಡ್ಡ ಮಟ್ಟದ ವಿರೋಧಿ ಭಾವನೆ ಮೂಡಿ ಬಂತು. ಲಾಲಾ ಲಜಪತ್ ರಾಯರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಲಾರ್ಡ್ ಡಫ್ರಿನ್ ಅವರ ಮೆದುಳಿನ ಕೂಸು, ಭಾರತಕ್ಕೆ ರಾಜಕೀಯ ಸ್ವತಂತ್ರ ದೊರಕಿಸಿಕೊಡುವುದಕ್ಕಿಂತ ಬ್ರಿಟಿಷ್ ಸಾಮ್ರಾಜ್ಯ ಉಳಿಸಿಕೊಳ್ಳಲಿನ ಸ್ಥಾಪನೆಗೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಲಾಗಿದೆ ಅನ್ನುವಂತ ಮಾತನ್ನು ಹೇಳಿದರು. ಆರ್ ಪಿ ದತ್ತಾ ಅವರು ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸುರಕ್ಷಾ ಕವಾಟ ಸಿದ್ಧಾಂತ ಅಡಿಯನ್ನ ಸ್ಥಾಪನೆ ಆಗೈತಿ ಅನ್ನುವಂತ ಆಲೋಚನೆ ಹೊಂದಿದ್ರು. ಅವರು ವೈಸ್ರಾಯ್ ಅವರೊಂದಿಗಿನ ರಹಸ್ಯ ಯೋಜನೆಯಂತೆ ಬ್ರಿಟಿಷ್ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ಮಾರ್ಗದರ್ಶನದಲ್ಲಿ ಹೆಚ್ಚುತ್ತಿರುವ ಜನರ ಅಶಾಂತಿ ಮತ್ತು ಬ್ರಿಟಿಷ್ ವಿರೋಧಿ ಅಲೆ ವಿರುದ್ಧ ರಕ್ಷಣಾತ್ಮಕವಾಗಿ ಅಸ್ತ್ರವಾಗಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂತು ಅನ್ನುವಂತ ಮಾತನ್ನ ಅವರು ಹೇಳಿದ್ರು. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪಾ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಪೂರ್ವದಲ್ಲಿನ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಿ ಆಗಿತ್ತು. ಆದ್ರೆ 85ರಲ್ಲಿ ಏನಾತಪ್ಪ ಅಂದ್ರೆ ಸ್ಥಳೀಯ ಮಟ್ಟದಿಂದ ಅಖಿಲ ಭಾರತ ಮಟ್ಟಕ್ಕೆ ಇದು ವರ್ಗಾವಣೆ ಹೊಂದಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭವಾದಾಗಿನಿಂದ ರಾಷ್ಟ್ರ ರಾಜಕಾರಣ, ರಾಷ್ಟ್ರೀಯ ಸ್ಫೂರ್ತಿ ಒದಗಿಸಿಕೊಡುವಂತ ಒಂದು ವೇದಿಕೆಯಾಗಿ, ಸಂಘಟನಾಕಾರವಾಗಿ, ಕೇಂದ್ರವಾಗಿ ಹೊರಹೊಮ್ಮಿತು. ಆರಂಭದ ರಾಷ್ಟ್ರೀಯವಾದಿಗಳು ಏನು ಆಲೋಚನೆ ಮಾಡಿದ್ರಪ್ಪ ಅಂದ್ರೆ, ನಾವು ಒಂದ್ ವೇಳೆ ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರದಿಂದಲೇ ಸ್ಥಾಪಿಸಲ್ಪಟ್ಟ ಸಂಸ್ಥೆಯೊಂದಿಗೆ ಸಹಕಾರ ಕೊಟ್ಟು ಅಂದ್ರೆ ಬ್ರಿಟಿಷರೊಡನೆ ನಮಗೆ ತಿಕ್ಕಾಟ ಸಂಘರ್ಷ ಆಗುವುದಿಲ್ಲ. ಆ ನಂತರ ನಾವೇನ್ ಮಾಡ್ಕೋಬಹುದು, ಈ ಬ್ರಿಟಿಷ್ ವ್ಯವಸ್ಥೆ ವಿರುದ್ಧ ಒಂದು ಸುಭದ್ರವಾದಂತ ಸಂಸ್ಥೆಯನ್ನು ಕಟ್ಕೊಂಡ ಮೇಲೆ ಹೋರಾಟ ಇನ್ನು ನಮ್ಗೆ ಚೆನ್ನಾಗಾಗತ್ತೆ. ನಾವು ಬ್ರಿಟಿಷರ ಸಹಕಾರದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರೆ ಬ್ರಿಟಿಷರು ಈ ಸಂಸ್ಥೆ ಬಗ್ಗೆ ಕಡಿಮೆ ಸಂಶಯ ಹೊಂತಾರ, ಕಡಿಮೆ ಆಕ್ರಮಣಕಾರಿ ಧೋರಣೆ ಅನುಸರಿಸ್ತಾರ ಅನ್ನುವಂತ ಆಲೋಚನೆ ಅವ್ರದಾಗಿತ್ತು. ಇತಿಹಾಸಕಾರ ಬಿಪಿನ್ ಚಂದ್ರ ಈ ವಾದವನ್ನೇ ಒಪ್ತಾರ. ಕಾಂಗ್ರೆಸ್ ಆರಂಭದಲ್ಲಿ ಒಂದು ಸುರಕ್ಷಾ ಕವಾಟ ಸಿದ್ಧಾಂತದ ರೂಪದಲ್ಲಿ ಅದು ಸ್ಥಾಪನೆಗೊಂಡ್ರೂ ಕೂಡ ನಂತರ ಆರಂಭಿಕ ರಾಷ್ಟ್ರೀಯವಾದಿಗಳು ಏನು ಹ್ಯೂಮನ್ ಅನ್ನ ಮಿಂಚು ಹಾಕವನ್ನಾಗಿ ಮಾಡಿಕೊಂಡ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಕಟ್ಟಡವನ್ನ ಉಳಿಸ್ಕೊಂಡ್ರು, ಆರಂಭಿಕ ಹೊಡೆತನಿಂದ ಆರಂಭಿಕ ಸಂಘರ್ಷದಿಂದ ಉಳಿಸ್ಕೊಂಡ್ರು. ಅದು ಮುಂದೆ ದೊಡ್ಡದಾಗಿ ನಿಮಗೆ ಗೊತ್ತಿರಬೇಕು ಮಿತ್ರರೇ, ನಮ್ಮ ಭಾರತ ಸ್ವತಂತ್ರ ಚಳುವಳಿಯೇ ನಡೆದಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ನೇತೃತ್ವದಲ್ಲಿ. ಹಲವಾರು ನಾಯಕರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಆಶ್ರಯ ಪಡೆದ್ರು. ಅವ್ರನ್ನ ಏನ್ ಮಾಡಿರಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕನ ಈ ಹೋರಾಟವನ್ನ ಮುನ್ನಡೆಸಿದ್ರು. ಕೊನೆಗೆ 1947ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ವತಂತ್ರವನ್ನ ದೊರಕಿಸಿಕೊಟ್ರು. ಹೀಗಾಗಿ ಒಂದ್ ವೇಳೆ ಆರಂಭದಲ್ಲಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರನ್ನ ತಿಕ್ಕಾಟಕ್ಕ ಸಂಘರ್ಷಕ್ಕ ಎಡೆ ಮಾಡಿತ್ತಂದ್ರ, ಪ್ರಾರಂಭ ಆಗ್ಬಿಟ್ಟಿತ್ತಂದ್ರ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿಯೋ
ಅಥವಾ 1905ರಲ್ಲಿಯೋ ಮುಕ್ತಾಯಗೊಳ್ಬಿಡ್ತಿತ್ತು. ಅಖಿಲ ಭಾರತ ಮಟ್ಟದ ಬೇರೆ ಸಂಸ್ಥೆಗಳು ಹುಟ್ಟುಕೊಳ್ಳಿಕ್ಕೆ ಅವಕಾಶ ಸಿಗ್ತಿದ್ದಿಲ್ಲೇನೋ. ಆದ್ರೆ ಹಾಗಾಗ್ಲಿಲ್ಲ. ನಮ್ಮ ಆರಂಭಿಕ ರಾಷ್ಟ್ರೀಯವಾದಿಗಳ ಮುಂದಾಲೋಚನೆಯ ಫಲವಾಗಿ ಹ್ಯೂಮ್ನನ್ನ ಮಿಂಚು ಹಾಕೋನಾಗಿ ಬಳಸ್ಕೊಂಡು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಳಿಯುವಂತೆ ನೋಡ್ಕೊಂಡ್ರು. ಓಕೆ ಮಿತ್ರರೇ, ಸೊ ಇಲ್ಲಿವರೆಗೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ನಿನ್ನೆ ದಿನ ನೋಡಿದ್ವಿ. ಇಂದು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಹಿನ್ನೆಲೆ ಇರುವಂತಹ ಸುರಕ್ಷಾ ಕವಾಟ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಚರ್ಚೆಯ ಒಟ್ಟು ಸ್ವರೂಪ ಏನಾಗಿತ್ತಪ್ಪ ಅಂದ್ರೆ, ನಾವು ನಿನ್ನೆ ಮತ್ತು ಇವತ್ತಿನ ಎರಡು ಈ ಪಿರಿಯಡ್ಗಳನ್ನ ಕೂಡಿಸಿ ಮಾಡ್ಬೇಕಾಗಿತ್ತು. ಅದನ್ನ ತಾಂತ್ರಿಕ ಕಾರಣದಿಂದ ಸಪ್ರೇಟ್ ಮಾಡಿದ್ದೀವಿ. ನಾಳೆ ದಿನ ನಾವು 1885ರಿಂದ 1905ರವರೆಗೆ ಏನ್ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ನಿಯಂತ್ರಿಸಿದ್ರು ಅಂತಹ ನಾಯಕರು, ಅಂದ್ರೆ ಆರಂಭಿಕ ರಾಷ್ಟ್ರೀಯವಾದಿಗಳು, ಅರ್ಲಿ ನ್ಯಾಷನಲಿಸ್ಟ್ ಅಂತ ನಾವೇನ್ ಕರಿತು, ಅವರ ಕಾರ್ಯಚಟುವಟಿಕೆ ಆದರ್ಶ ಅವರನ್ನು ಮಂದಗಾಮಿಗಳು ಏನ್ ಕರಿತು, ಅವ್ರ ಬಗ್ಗೆ ನಾಳೆ ದಿನ ಚರ್ಚೆ ಮಾಡೋಣ. ಮಿತ್ರರೇ, ಈಗಾಗಲೇ ತಮಗೆ ನಾನು ಬಹಳಷ್ಟು ಸಲ ಹೇಳಿದ್ದೇನೆ, ದಯವಿಟ್ಟು ಈ ಆನ್ಲೈನ್ ಕ್ಲಾಸ್ಗಳಿಗೆ ಹೆಚ್ಚು ಹೆಚ್ಚು ಅಟೆಂಡ್ ಆಗ್ರಿ. ಉದ್ದೇಶ ಏನಪ್ಪಾ ಅಂದ್ರೆ, ಈ ಆನ್ಲೈನ್ ಕ್ಲಾಸ್ಗಳ ಮೂಲಕ ನಿಮ್ಮ ಹಾಜರಿ ಕೂಡ ನಾವು ಇಲ್ಲಿ ತೆಗೆದುಕೊಳ್ತಾ ಇರ್ತೀವಿ. ನಾಳೆ ದಿನ ನಿಮ್ಮ ಹಾಜರಿನ ಕಳಿಸ್ತೇನೆ. ಸೊ ಯಾರು ಎಷ್ಟು ಕ್ಲಾಸ್ ಅಟೆಂಡ್ ಆಗಿರೋ ಅನ್ನೋದನ್ನ, ಒಟ್ಟಾರೆ 23 ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿದ್ರು ಕೂಡ ಒಂದೊಂದು ಕ್ಲಾಸಿಗೆ 6, 7 ಮ್ಯಾಕ್ಸಿಮಮ್ 8 ಜನ ಮಾತ್ರ ಅಟೆಂಡ್ ಆಗ್ತಾ ಇದ್ರಿ. ಸೊ ಮನೆಯಲ್ಲೇ ಇರೋದ್ರಿಂದ ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಮಾಡ್ರಿ ಅನ್ನುವಂತ ಒಂದು ಕಿವಿ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಇಲ್ಲಿಗೆ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ತಾವು ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಹೇರಿ ಶ್ರೀಶೈಲ್. ಹಾ ಸರ್, ಆರಾಮ್ ಸರ್? ಹಾ ಪಿ ಆರಾಮ್ ರೀ. ಓಕೆ, ಸೊ ನಾಳೆ ದಿನ ಮತ್ತೆ 10 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದಗಳು. ಕಬ್ಬ ಹಚ್ಚಲತ್ತಿದಿ? ಬರೋಣ ನಾವು. ನೋಡಿಲ್ಲ ಕ್ಲಾಸ್ ಬರೀ ಐತೆ, ಮುಗಿತ್ತ ಹಚ್ಚಿರ್ಲ ಮತ್ತೆಲ್ಲ. ಮುಗಿತ್ಲ. ಮಾಡ್ರಿ ನಮ್ದು ಆಗೈತ್ರಿ ಊಟ್ರಿ. ಏನ್ ನಡ್ಸಿದ್ಯೋ?